ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಎಲ್ಲ ನಾವು ಬೆಳಿಗ್ಗೆ ಹೊತ್ತು ಎದ್ದೇಳಬೇಕಾದ್ರೆ ಯಾವಾಗಲೂ ರೈಟ್ ಸೈಡಿಗೆ ತಿರುಗಿಕೊಂಡೇ ಎದ್ದೇಳಿ, ರೈಟ್ ಸೈಡಿಗೆ ತಿರುಗಿಕೊಂಡೇ ಎದ್ದೇಳಿ ಅಂತ ಹೇಳ್ಕೊಡ್ತಾ ಇದ್ರು. ಇದನ್ನೆಲ್ಲ ನಾವೇನು ಮಾಡಿದ್ದೀವಿ, ಒಂದು ಸೂಪರ್ಸ್ಟಿಷನ್ ಅಂದ್ಬಿಟ್ಟು ತುಂಬಾ ಇಗ್ನೋರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಬಟ್ ಅದೊಂದು ಬಯಾಲಜಿಕಲ್ ಇಂಜಿನಿಯರಿಂಗ್. ಹೆಂಗೆ ಎದ್ದೇಳ್ತಿದ್ವಿ ನಾವು, ಮಲಗಿದ್ದಂಗೆ ಕಣ್ಣು ಬಿಡೋಕ್ಕೆ ಮುಂಚೆ ರೈಟ್ ಸೈಡಿಗೆ ತಿರ್ಕೊಬೇಕು, ನಿಧಾನಕ್ಕೆ ಎದ್ದೇಳಬೇಕು, ಕೈನ ಹಿಂಗೆ ರಬ್ ಮಾಡಬೇಕು, ಕೈನ ಹಿಂಗೆ ಒತ್ಕೋಬೇಕು, ಕಣ್ಣಿಗೆ ಶ್ಲೋಕ ಹೇಳ್ಬೇಕು, ಆಚೆ ನೋಡಬೇಕು. ಸೊ ಇಷ್ಟು ಪ್ರೊಸೀಜರ್ ಇತ್ತಲ್ವಾ. ಇವಾಗ ಅದನ್ನ ಬ್ರೇಕ್ ಮಾಡೋಣ. ರೈಟ್ ಸೈಡಿಗೆ ತಿರ್ಕೊಂಡು ನಾವು ಎದ್ದಾಗ ನಮ್ಮ ಹಾರ್ಟ್ ಲೆಫ್ಟ್ ಸೈಡಲ್ಲಿ ಇರೋದ್ರಿಂದ ಅದ್ರ ಮೇಲೆ ಯಾವುದೇ ಗ್ರಾವಿಟೇಷನಲ್ ಪ್ರೆಷರ್ ಬೀಳಲ್ಲ. ಈ ತರ ಇದೆ ಹೇಳಿದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಲುಂಬಾರ್ ಸ್ಪೈನ್ ಅಂತ ಏನಿದೆ ಅದ್ರ ಮೇಲೆ ತುಂಬಾ ಸ್ಟ್ರೆಸ್ ಆಗುತ್ತೆ ಹಿಂಗಿದ್ರೆ. ಸೊ ಅದೇ ಹಿಂಗ್ ತಿರ್ಕೊಂಡಿದ್ರೆ ಅದ್ರ ಮೇಲೆ ಸ್ಟ್ರೆಸ್ ಆಗಲ್ಲ. ಇನ್ನೊಂದು ಮೇಜರ್ ರೀಸನ್ ಏನು ಅಂದ್ರೆ ನಮ್ಮ ಬಾಡಿದು ಸೂರ್ಯ ನಾಡಿ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇರೋದ್ರಿಂದ ರಾತ್ರಿ ಎಲ್ಲ ಅದನ್ನ ಒಂಥರ ಕೀ ಕೊಟ್ಟು ಸ್ವಿಚ್ ಆನ್ ಮಾಡ್ದಂಗೆ. ಸೊ ಅದನ್ನ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ. ಸೊ ನಮ್ದು ಸ್ಪೈನಲ್ ಕಾರ್ಡ್ ಹೆಲ್ತ್ ಮೇಂಟೈನ್ ಆಯ್ತು, ನಮ್ದು ಹಾರ್ಟ್ ಹೆಲ್ತ್ ಮೇಂಟೈನ್ ಆಯ್ತು, ಮತ್ತೆ ಸೂರ್ಯ ನಾಡಿ ಆಕ್ಟಿವೇಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ, ಈ ಕೈನ ಹಿಂಗೆ ರಬ್ ಮಾಡ್ತಾ ಇದ್ವಿ. ರಬ್ ಮಾಡಿದಾಗ ಏನಾಗುತ್ತೆ, ನಮ್ಮ ಕೈಯಲ್ಲಿ ತುಂಬಾ ಡೆನ್ಸ್ ಆಗಿ ನಮ್ಮ ಸೆನ್ಸರಿ ನರ್ವಸ್ ಸಿಸ್ಟಮ್ ಎಲ್ಲ ಇರುತ್ತೆ. ಸೊ ಹಿಂಗ್ ರಬ್ ಮಾಡಿದಾಗ ಅದೆಲ್ಲವೂ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಒಂದ್ ಸರ್ಟನ್ ಕೈನೆಟಿಕ್ ಹೀಟ್ ಜನರೇಟ್ ಆಗುತ್ತೆ ಇದರಲ್ಲಿ. ಹಿಂಗ್ ಮಾಡ್ತೀವಿ. ಆ ಥರ್ಮಲ್ ಹೀಟ್ ಇಲ್ಲಿಗೆ ಹೋದಾಗ ಆ ಐಬಾಲ್ ಸುತ್ತ ಇರೋ ಮಸಲ್ಸ್ಗಳು, ತುಂಬಾ ರೆಸ್ಟ್ ಅಲ್ಲಿರೋ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗ್ತವೆ. ಸೊ ನಾವು ಸಡನ್ ಆಗಿ ಎದ್ದಿರ್ತೀವಲ್ಲ, ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನ ರೆಗ್ಯುಲೇಟ್ ಮಾಡಕ್, ಅದನ್ನ ಕಡಿಮೆ ಮಾಡಕ್ ಏನ್ ಮಾಡ್ತೀವಿ, ಹಿಂಗ್ ಒತ್ತಿದ ತಕ್ಷಣ ಏನಾಗುತ್ತೆ, ನಮ್ಮ ಹಾರ್ಟ್ ಬೀಟು ಅಥವಾ ಹಾರ್ಟ್ ರೇಟು ರೆಗ್ಯುಲೇಟ್ ಆಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ನಮ್ ಕೈಗೆ ನಾವು ಕಣ್ಣು ಬಿಡ್ತೀವಿ, ಡೈರೆಕ್ಟ್ ಆಗಿ ಆಚೆಗೆ ಬಿಡಲ್ಲ, ನಮ್ ಕೈಗೆ ಕಣ್ಣು ಬಿಡ್ತೀವಿ. ಏನಕ್ಕೆ ಅಂದ್ರೆ ನಮ್ ಕಣ್ಣು ಕತ್ಲೆ ನಿದ್ದೆ ಮಾಡಿ ರೆಸ್ಟ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಆಗಿ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋದ್ ಬದಲು ಏನ್ ಮಾಡ್ತೀವಿ, ಫಸ್ಟ್ ಕೈ ನೋಡ್ತೀವಿ, ಶ್ಲೋಕ ಹೇಳ್ತೀವಿ, ಆಮೇಲೆ ಆಚೆ ನೋಡ್ತೀವಿ. ಸೊ ಸ್ಲೋ ಆಗಿ ನಮ್ ಕಣ್ಣನ್ನ ಕತ್ಲೆಯಿಂದ ಬೆಳಕಿಗೆ ಅಡ್ಜಸ್ಟ್ ಮಾಡಬೇಕು. ಕಾರಗ್ರೆ ವಾಸುತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೋವಿಂದ. ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಗೋವಿಂದ ಎಲ್ಲರೂ ನಿನ್ ಕೈಲೇ ಇದ್ದಾರೆ. ಸೊ ನಿನ್ ಲೈಫ್ ನಿನ್ ಕೈಲೇ ಇದೆ ಅಂತ ಇಂಟೆನ್ಷನ್ ಸೆಟ್ ಮಾಡ್ತೀವಿ. ಅವಾಗ ಏನ್ ನಮ್ಮ ಪೂರ್ವಜರು ಎದ್ದ ತಕ್ಷಣ ಒಂದ್ 2 ನಿಮಿಷದಲ್ಲಿ ಏನೇನ್ ಮಾಡಿಸ್ತಿದ್ರು ನಮ್ಮ ಕೈಲಿ, ಅದಕ್ಕೆಲ್ಲ ಇವಾಗ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆದ್ಮೇಲೆ ದೊಡ್ಡ ದೊಡ್ಡ ಹೆಸರು ಕೊಟ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್, ನಾವ್ ಹಿಂಗೆ ರೈಟ್ ಸೈಡ್ ತಿರ್ಕೊಂಡು ಎದ್ದೇಳೋದನ್ನ ಇವತ್ತಿಗೂ ಫಿಸಿಯೋಥೆರಪಿಲಿ ಹಿಂಗೆ ಎದ್ದೇಳ್ಬೇಕು, ಸ್ಟ್ರೈಟ್ ಎದ್ದೇಳ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ನಾವು ಕೈನ ರಬ್ ಮಾಡಿ ಹಿಂಗೆ ಒತ್ಕೊಡೋದನ್ನ ಪಾಮಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಆಮೇಲೆ ನಾವು ಹೈ ಬಾಲ್ಸ್ ನ ಹಿಂಗ್ ಪ್ರೆಸ್ ಮಾಡಿದಾಗ ನಮ್ಮ ಹಾರ್ಟ್ ಬೀಟ್ ಕಮ್ಮಿ ಆಗ್ತಿತ್ತಲ್ಲ, ಅದನ್ನ ಒಕುಲೋ ಕಾರ್ಡಿಯಾಕ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಆಮೇಲೆ ಹಿಂಗೆ ಶ್ಲೋಕ ಹೇಳ್ತಿದ್ವಲ್ಲ ನಾವು, ನಿಮ್ ಕೈಲೇ ಇದೇನ್ರಪ್ಪ, ಬೇರೆ ಎಲ್ಲ ಹುಡುಕ್ಬೇಡಿ ಅಂತ, ಅದನ್ನ ಇಂಟೆನ್ಷನ್ ಸೆಟ್ಟಿಂಗ್ ಅಂತ ಬೆಳಿಗ್ಗೆ ಹೊತ್ತು ಮಾಡಿಸ್ತಾರೆ. ಸೊ ಫಿಸಿಯೋಥೆರಪಿ, ಥರ್ಮಲ್ ಥೆರಪಿ, ಪಾಮಿಂಗ್ ಎಫೆಕ್ಟ್, ಒಕುಲೋ ಕಾರ್ಡಿಯಾಕ್ ರಿಫ್ಲೆಕ್ಸ್, ಇಂಟೆನ್ಷನ್ ಸೆಟ್ಟಿಂಗ್, ಇಷ್ಟೆಲ್ಲವನ್ನು ನಮ್ಮ ಪೂರ್ವಜರು ರೈಟ್ ಸೈಡ್ ತಿರ್ಕೊಂಡು ಹಿಂಗೆ ಎದ್ದೇಳ್ರಪ್ಪ ಅಂತ ಮೆಡಿಕಲ್ ಸೈನ್ಸ್ ಬರಕ್ ಮುಂಚೆನೆ ನಮ್ಗೆ ಹೇಳ್ಕೊಟ್ಬಿಟ್ಟು